ರಾಜ್ಯಪಾಲರು ಏಕೈಕ ದೊಡ್ಡ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡಿ ಅಂತ ಆಹ್ವಾನ ಕೊಡ್ತಾ ಇಲ್ಲ. ಹಾಗಾಗಿ ವಿಜಯ್ ಸುಪ್ರೀಂ ಕೋರ್ಟ್ ಕದ ತಟ್ಟಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಪ್ರಿಪೇರ್ ಆಗ್ತಾ ಇದ್ದಾರೆ. ಅದಕ್ಕೆ ಗವರ್ನರ್ ನಡೆಯನ್ನೇ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ದಳಪತಿ. ಅತಿ ದೊಡ್ಡ ಪಕ್ಷವಾಗಿರ್ತಕ್ಕಂಥ ಟಿವಿಕೆಗೆ ಸಂವಿಧಾನದ ಪ್ರಕಾರ ಅವಕಾಶ ಕೊಡಬೇಕಾಗಿತ್ತು ಗವರ್ನರ್ ಅವರು, ಆದರೆ ಕೊಡ್ತಾ ಇಲ್ಲ. ಮೊದಲು ಬಹುಮತನೇ ಪ್ರೂವ್ ಮಾಡಿ, ಮೊದಲು ಪ್ರಮಾಣ ವಚನ ಬೋಧಿಸಿ ಅಂತ ನಾವು ಕೇಳ್ತಾ ಇದ್ದೀವಿ. ಇಲ್ಲ ಮೆಜಾರಿಟಿ ತೋರಿಸಿ ಅಂತೇಳಿ ಗವರ್ನರ್ ಹೇಳ್ತಾ ಇದ್ದಾರೆ. ಇದು ಯಾವ ಥರ ಇದು ಸಂವಿಧಾನ ಬಾಹಿರ ಆಗುತ್ತೆ ಅಂತ ಹೇಳಿ ಟಿವಿಕೆ ನಾಯಕರು ಕಿಡಿಕಾರ್ತಾ ಇದ್ದಾರೆ. ವಿಜಯ್ ಸುಪ್ರೀಂ ಕೋರ್ಟ್ಗೆ ಹೋದರೆ ಏನಾಗುತ್ತಪ್ಪ? ಹಾಗಾದರೆ ಹಿಂದೆ ಕೂಡ ಇಂತಹ ಪ್ರಕರಣ ದೇಶದಲ್ಲಿ ನಡೆದಿದೆ. ಏನೆಲ್ಲ ಟೈಮಲ್ಲೂ ಯಾವುದೋ ಒಂದೇ ಒಂದು ಪಾರ್ಟಿಗೆ ಪೂರ್ತಿ ಮೆಜಾರಿಟಿ ಬಂದೇ ಗೌರ್ಮೆಂಟ್ ಮಾಡಿದ್ದಾರೆ. ನಮ್ಮಲ್ಲಿ ಇನ್ನೂ ಮೈತ್ರಿ ಯುಗ ನಿಮಗೆ 80s 90s ನೋಡ್ಬಿಟ್ಟಿದ್ದೀವಿ ನಾವು. 80s 90s ಮೈತ್ರಿ ಯುಗ ಆವಾಗಲೇ ಶುರುವಾಗ್ಬಿಡ್ತು. ಕಿಚಡಿ ಅನೇಕ ಪಕ್ಷಗಳು ಸೇರ್ಕೊಳ್ಳೋದು, ಒಂದು ಕಡೆ ಒಂದು ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳೋದು, ಕಿಚಡಿ ಸರ್ಕಾರ ಅಂತ ಕರಿತಾ ಇದ್ರು ಇದನ್ನು. ಆದರೆ ಈಗ ಕರ್ನಾಟಕ ಚೆಕ್ ಮಾಡಿಕೊಂಡ್ರೆ SR ಬೊಮ್ಮಾಯಿ ಪ್ರಕರಣ ಫೇಮಸ್ ಕೇಸ್ ಇದು. SR ಬೊಮ್ಮಾಯಿ ವರ್ಸಸ್ ಕೇಂದ್ರ ಸರ್ಕಾರದ ನಡುವಿನ ಅತಿ ದೊಡ್ಡ ಪ್ರಕರಣ ಇದು. ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಡುತ್ತೆ. 1994 ತೀರ್ಪು ಬರುತ್ತೆ. ಅಷ್ಟೊತ್ತಿಗೆ ಬೊಮ್ಮಾಯಿ ಸರ್ಕಾರದ ಅವಧಿ ಮುಗಿದು ಹೋಗಿತ್ತು. ದುರಂತ ಅದು ಪಾಪ ಅವ್ರದ್ದು. ಅವ್ರಿಗೂ ಇದೇ ಥರ ರಾಜ್ಯಪಾಲರು ಆಟ ಆಡಿಸ್ಬಿಟ್ಟಿರ್ತಾರೆ. ರಾಜ್ಯಪಾಲರು ಏನು ಮಾಡ್ತಾರೆ? ಇಲ್ಲ, ನೀವು ನನ್ನ ಮುಂದೆನೇ ತೋರಿಸ್ಬೇಕಿದ್ದನ್ನು. ಇಲ್ಲ ಸ್ವಾಮಿ, ನನಗೆ ಅವಕಾಶ ಕೊಡಿ, ನಾನು ಪ್ರೂವ್ ಮಾಡ್ತೀನಿ ಅಂತ ಕೂಡ ರಾಜ್ಯಪಾಲರು ಅವಕಾಶ ಕೊಟ್ಟಿರಲ್ಲ. ಆಗ ಆ ಒಂದು ವಿಚಾರ ಸರ್ಕಾರ ಅಲ್ಪಮತ ಕುಸಿದು ಬಿದ್ದು ಹೋಗಿರುತ್ತೆ. ಆ ನಂತರದಲ್ಲಿ ಇದೇ ಕೇಸ್ನ ತೀರ್ಪು ಬರುತ್ತೆ 1994. ಅವರ ಅವಧಿ ಪಾಪ ಮುಗಿದು ಹೋಗಿತ್ತಾಗ. ಇದ್ದರೆ ಅವರು ಎಂಜಾಯ್ ಮಾಡ್ಬೋದಾಗಿತ್ತು ಮುಖ್ಯಮಂತ್ರಿ ಹುದ್ದೆಯನ್ನು. ಸುಪ್ರೀಂ ಕೋರ್ಟ್ ತೀರ್ಪು ಹೇಳಿದ್ದೇನು ಅಂದರೆ, ಯಾವ ಸರ್ಕಾರಕ್ಕೆ ಬಹುಮತ ಇದೆಯಾ ಅಥವಾ ಇಲ್ವಾ ಅಂತ ನಿರ್ಧಾರ ಮಾಡೋದು ವಿಧಾನಸಭೆ ಫ್ಲೋರ್, ಸದನ ಹೊರತು ರಾಜ್ಯಪಾಲರ ಖಾಸಗಿ ಹುಲ್ಲುಗಾವಲು ಅಲ್ಲ. ರಾಜಭವನದ ಹುಲ್ಲುಗಾವಲು ಈ ಮೆಜಾರಿಟಿ ಪ್ರೂವ್ ಮಾಡೋಕ್ಕಿರ್ತಕ್ಕಂಥ ವೇದಿಕೆ ಅಲ್ಲ. ಅದೇನದು ವಿಧಾನಸಭೆ ಪ್ರೂವ್ ಮಾಡುತ್ತೆ ಅಂತ ಹೇಳಿಬಿಡ್ತು. ವಿಧಾನಸಭೆಯಲ್ಲಿ ಮೊದಲು ಬಹುಮತ ಸಾಬೀತುಪಡಿಸಬೇಕಾಗತ್ತೆ. ಬಹುಮತಕ್ಕೆ ಅವಕಾಶ ಕೊಡದೆ ನೇರವಾಗಿ ರಾಷ್ಟ್ರಪತಿ ಆಳ್ವಿಕೆ ಹೇರುವಂತಿಲ್ಲ. ಹೀಗೆ ಮಾಡಿದ್ರೆ ಅದು ಸಂವಿಧಾನದ ಬಾಹಿರ ಅಂತ ಹೇಳಿ ತೀರ್ಪು ಬಂದಿತ್ತು. ಹಾಗಾಗಿ ಈ ವಿಚಾರದಲ್ಲಿ ರಾಜ್ಯಪಾಲರ ಮುಂದೆ ಇರತಕ್ಕಂಥ ಆಯ್ಕೆ ಹೆಚ್ಚು ಸ್ಥಾನ ಪಡೆದಂಥ ಪಕ್ಷವನ್ನು ಆಹ್ವಾನ ಮಾಡಬೇಕು. ಚುನಾವಣೋತ್ತರ ಮೈತ್ರಿಕೂಟಕ್ಕೆ ಆಹ್ವಾನ ಕೊಡಬೇಕಾಗತ್ತೆ. ಬಹುಮತ ಸಾಬೀತುಪಡಿಸುವವರೆಗೂ ಕಾದು ನೋಡಬೇಕಾಗತ್ತೆ. ಕೊನೆಯ ಅಸ್ತ್ರ ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸು ಮಾಡೋದು. ಈ ಸದನಕ್ಕೆ ಬರಬೇಕು ಅಂತ ಹೇಳಿದ್ರೆ ಈಗ ವಿಜಯ್ಗೆ ಪ್ರಮಾಣವಚನ ಬೋಧಿಸ್ಬೇಕು. ನೀವು ಬೋಧಿಸಿದ ಮೇಲೆ ಒಂದು ಟೈಮ್ ಇರುತ್ತೆ, 15 ದಿನನೋ 10 ದಿನನೋ ಏನೋ ಒಂದು ಟೈಮ್ ಇರುತ್ತೆ. ಆಗ ನೀವು ಅವ್ರಿಗೆ ಕೇಳಬೇಕು, ಬಹುಮತ ಸಾಬೀತುಪಡಿಸಪ್ಪ ನೀನು ಅಂತ. ಸಾಬೀತುಪಡಿಸಿ ಲೆಟರ್ ತೊಗೊಂಡು ಕೊಟ್ಟರೆ ಫಿನಿಶ್. ಇದು ತೊಂದರೆ ಆಗ್ತಿದೆ ಅಂಥೇಳಿ ಒಂದಷ್ಟು ವಿಚಾರ ಈಗ ಚರ್ಚೆಗೆ ಬರ್ತಿರೋದು.